ನಾವು ಅದಕ್ಕೆ ಕಾಯ್ತಿರೋದು. ಬಟ್ ಅದಕ್ಕಿಂತ ಇಂಪಾರ್ಟೆಂಟ್ RCB ಗೆಲ್ತಾ ಹೋಗೋದು, ಪ್ಲೇ ಆಫ್ಸಲ್ಲಿ ಫಸ್ಟ್ ಎಂಟರ್ ಆಗೋದು, ಆಮೇಲೆ ಟಾಪ್ 2 ಆ ಥರದಕ್ಕೆ ನಮ್ಮ ಫಸ್ಟ್ ಪ್ರಯಾರಿಟಿ ಇರುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟನ್ನು ಇವತ್ತು ಮಾತಾಡ್ಬೋದು. ಆರೆಂಜ್ ಕ್ಯಾಪ್ ಪ್ಲೇಯರ್ಸ್ ಇದಾರಲ್ಲ, ಟಾಪ್ 5 ಇರೋ ಪ್ಲೇಯರ್ಸ್ ಅಷ್ಟು ಜನ ಅಂತರ ಎಷ್ಟು ಪೈಪೋಟಿ ಇದೆ ಅಂತಂದರೆ 510ರಿಂದ 500, 5 ಜನರು ಇರೋದು ರನ್ನು 510ರಿಂದ 500. ಟಾಪ್ 3 ಇರೋದು ಕೇವಲ ಒಂದೊಂದೊಂದೊಂದೊಂದು ಅಷ್ಟೇ, ಒಂದೊಂದೊಂದೊಂದು ರನ್ ಅಷ್ಟೇ. ಇವಾಗ ಐ ಥಿಂಕ್ ಸೂರ್ಯಕುಮಾರ್ ಯಾದವ್ 510, ಸಾಯಿ ಸುದರ್ಶನ್ 509, ಶುಭ್ಮನ್ ಗಿಲ್ ಅನ್ಸುತ್ತೆ 507, 508. ನಮ್ಮ ವಿರಾಟ್ ಕೊಹ್ಲಿ 500 ಚಿಲ್ಲರೆ. ಒಂದು ನಿಮಿಷ ಹೇಳ್ಬಿಡ್ತೀನಿ. ವಿರಾಟ್ ಕೊಹ್ಲಿ, ಸೂರ್ಯಕುಮಾರ್ ಯಾದವ್ 510, ಸಾಯಿ ಸುದರ್ಶನ್ 509, ಗಿಲ್ 508 ಅಲ್ಲೇ ಇದ್ದಾರೆ. ಕೊಹ್ಲಿ 505 ಇದೆ ಆ್ಯಂಡ್ ಬಟ್ಲರ್ 500. ನೋಡಿ ಏನಿದೆ ಪೈಪೋಟಿ ನೋಡಿ. ಬಟ್ ಇಲ್ಲಿ ಆ ಯಂಗ್ಸ್ಟರ್ ನಾವು ಮೆಚ್ಚಲೇಬೇಕು, ಯಾಕಂದ್ರೆ ಸೂರ್ಯ, ಕೊಹ್ಲಿ ಅಥವಾ ಬಟ್ಲರ್ ಇವರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್. ಬಟ್ ಸಾಯಿ ಸುದರ್ಶನ್ ರೆಗ್ಯುಲರ್ ಆಗಿ ಆಡ್ತಿದ್ದಾರೆ. ಆಕ್ಚುಲಿ ಸಾಯಿ ಸುದರ್ಶನ್ ಅವ್ರನ್ನ ಟೆಸ್ಟ್ ಪ್ಲೇಯರ್ ಅಂತಾರೆ. ಈ ಸಲ ಆ ಟೆಸ್ಟ್ ಪ್ಲೇಯರ್ ಯಾವ ರನ್ ರೇಟ್ ಅಲ್ಲಿ ಅಂದ್ರೆ ಸ್ಟ್ರೈಕ್ ರೇಟ್ ಅಲ್ಲೂ ಸಹ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಕಳೆದ ಸಲನೂ ಚೆನ್ನಾಗಿ ಆಡಿದ್ರು ಸಾಯಿ ಸುದರ್ಶನ್, ಬಟ್ ಈ ಸಲನೂ ಚೆನ್ನಾಗಿ ಆಡ್ತಿದ್ದಾರೆ. ಸೊ ತುಂಬಾ ಪೊಟೆನ್ಶಿಯಲ್ ಇರೋ ಪ್ಲೇಯರ್ ಮುಂದೆ ಇಂಡಿಯಾ ಟೀಮಲ್ಲಿ ನೋಡ್ಬೋದೇನೋ. ಖಂಡಿತ ನಮ್ಮ ಇಂಡಿಯನ್ ಟೀಮ್ ಇವಾಗ ಬೇರೆ ಕಂಟ್ರಿನಲ್ಲಿ ಒಂದು ಟೀಮ್ ಆಗಕ್ಕೆ ಪ್ಲೇಯರ್ಸ್ ಇಲ್ಲ, ಆದ್ರೆ ನಮ್ಮ ಟೀಮಲ್ಲಿ A-B-C 3 ಟೀಮ್ ಮಾಡಿದ್ರು ಇನ್ನೂ ಒಂದಷ್ಟು ಪ್ಲೇಯರ್ಗಳನ್ನ ಕೂರಿಸ್ಬೋದು. ಈಗಂತೂ ಅದಾಗ್ತಿದೆ. ಟೆಸ್ಟ್ಗೊಂದು ಟೀಮ್ ಹೋಗಿ ಇಂಗ್ಲೆಂಡ್ ಎಲ್ಲೋ ಟೆಸ್ಟ್ ಆಡ್ತಿರ್ತಾರೆ, ಇಲ್ಲೆಲ್ಲೋ T20 ಟೀಮ್ ಎಲ್ಲ ಹೊಸ ಹುಡುಗರು ಶ್ರೀಲಂಕಾಕ್ಕೋ ಇನ್ನೆಲ್ಲ ಹೋಗಾಡ್ತಾರೆ, ಏಷ್ಯಾ ಕಪ್ ಆಡ್ತಾರೆ, ಈ ತರ ನಡೀತಾ ಇದೆ. ಇನ್ನು ನಮ್ಮ ಕರ್ನಾಟಕದ ಹುಡುಗರು ಈ ಸಲ ಪರವಾಗಿಲ್ಲ, ಚೆನ್ನಾಗಿ ಆಡ್ತಿದ್ದಾರೆ. ಹೌದು, ಪ್ರಸಿದ್ಧ ಕೃಷ್ಣ ಯಾವಾಗ್ಲೂ ದುಬಾರಿ ಆಗ್ತಿದ್ರು. ಈ ವರ್ಷ ಪರ್ಪಲ್ ಕ್ಯಾಪ್ ಹೋಲ್ಡರ್ ಸಖತ್ ಈ ವರ್ಷ ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಎಲ್ಲರೂ ಅಷ್ಟೇ, ನೀವು ನೋಡಿ ಅವ್ರಂತಲ್ಲ, ಪಡಿಕಲ್ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಹಿಂದಿನ ಸೀಸನ್ಗಳೆಲ್ಲ ಟೆಸ್ಟ್ ಪ್ಲೇಯರ್ ಅಂತ ಹೇಳೋರು, ಫಾರ್ಮರ್ ಇರಲಿಲ್ಲ, ಯಾವುದ್ರಲ್ಲೂ ಇರಲಿಲ್ಲ ಅವರು. ಈ ಸಲ ನೋಡಿ ಪ್ರತಿ ಮ್ಯಾಚ್ 40 ರನ್ಸ್, 45 ರನ್ಸ್, 50 ರನ್ಸ್. ನಾವು ಎಷ್ಟೋ ಮ್ಯಾಚ್ಗಳು ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಪಡಿಕಲ್ ಇಸ್ ದ ಬೆಸ್ಟ್ ಪರ್ಫಾರ್ಮೆನ್ಸ್. ವಿರಾಟ್ ಕೊಹ್ಲಿ ಮತ್ತೆ ಪಡಿಕಲ್ದು ಒಳ್ಳೆ ಪಾರ್ಟ್ನರ್ಶಿಪ್ ಇದೆ ಪ್ರತಿ ಮ್ಯಾಚ್. ಪ್ರಸಿದ್ಧ ವಿಚಾರ ಹೇಳಿದ್ದಕ್ಕೆ, ಪ್ರಸಿದ್ಧಿಗೆ ಅವರು ಓಪನಿಂಗ್ ಬೌಲರ್ ಆಗಿ ಅವರನ್ನ ಬೌಲಿಂಗ್ ಮಾಡಿಸ್ತಾ ಇಲ್ಲ, ಎನ್ಫೋರ್ಸರ್ ಆಗಿ ಮಾಡ್ತಾ ಇದ್ದಾರೆ. ಓಪನಿಂಗ್ ಆಗಿದ್ದಿದ್ರೆ ಅಟ್ಲೀಸ್ಟ್ ಸ್ವಿಂಗ್ ಸಿಗ್ತಾ ಇತ್ತು, ವಿಕೆಟ್ ಸಿಕ್ತು ಅಂತ ಹೇಳ್ಬೋದು. ನನಗೇನು ಅನಿಸ್ತಿದೆ ಅಂದ್ರೆ ಪ್ರಸಿದ್ಧ ಕೃಷ್ಣ ಅಲ್ಲಿ ಇನ್ನೊಬ್ಬ ಹೇಸಲ್ವುಡ್ ಇದಾರ ಅಂತ. ಯಾಕಂದ್ರೆ ಹೇಸಲ್ವುಡ್ದು ಕನ್ಸಿಸ್ಟೆನ್ಸಿ ಇರುತ್ತೆ, ಬೌಲಿಂಗ್ ತುಂಬಾ ಚೆನ್ನಾಗಿರುತ್ತೆ. ಆ ಟೆಸ್ಟ್ ಮ್ಯಾಚ್ ಲೆಂತ್ ಅನ್ನ ಬೌಲಿಂಗ್ ಮಾಡ್ತಾರೆ. ಪ್ರಸಿದ್ಧ ಕೃಷ್ಣದಲ್ಲಿ ಅಲ್ಲಿ ಕಾಣಿಸ್ತಾ ಇದೆ, ಮತ್ತೆ ವಿಕೆಟ್ ಬೀಳ್ತಾ ಇದೆ, ರನ್ನು ಕೊಡ್ತಾ ಇಲ್ಲ. ಅಲ್ಲ, ಈ ಸಲ ಅದೊಂದು ಗೊತ್ತಿಲ್ಲ, ಆ ಸ್ಟ್ರಾಟಜಿ ತುಂಬಾ ಚೆನ್ನಾಗಿದೆ. ಹ್ಯಾಸಲ್ವುಡ್ ಅವರು ಅಷ್ಟೇ ಪವರ್ ಪ್ಲೇ ಬೌಲರ್, ಆದ್ರೆ ಈಗ ನೀವು ಅಬ್ಸರ್ವ್ ಮಾಡ್ತಾ ಹೋದ್ರೆ ಅವ್ರನ್ನ ಎಲ್ಲಿ ವಿಕೆಟ್ ಬೇಕಿರುತ್ತೋ ಅಲ್ಲಿ ಯೂಸ್ ಮಾಡ್ತಾರೆ. ಪ್ರಸಿದ್ಧ ಕೃಷ್ಣ ಸೇಮ್ ಅದೇ ತರ ಆ ಪ್ಲೇಸ್ಮೆಂಟೇ ಮಾಡ್ತಾ ಇರೋದು. ಇವಾಗ ಎಲ್ಲಿ ವಿಕೆಟ್ ಬೇಕಿರುತ್ತೋ ಪ್ರಸಿದ್ಧ ಕೃಷ್ಣ ಅವ್ರನ್ನ ತಗೊಂಡ್ಬರ್ತಾರೆ. ಈಗ ಇಷ್ಟೆಲ್ಲ ನಾವು ಮಾತಾಡೋದ್ರಲ್ಲೂ ನಮಗೆ ಒಂದು ಸ್ಟ್ಯಾಂಡ್ ಔಟ್ ಪರ್ಫಾರ್ಮೆನ್ಸ್ ಅಂತ ಅನ್ಸೋದು ನಮ್ಮ ರಜತ್ ಪಾಟಿದಾರ್ ಈ ಬಾರಿ ಆನ್ ಫೀಲ್ಡ್ ತುಂಬಾ ಟಾಪ್ ಸ್ಕೋರರೋ, ಆರೆಂಜ್ ಕ್ಯಾಪ್ ಲಿಸ್ಟ್ ಅಲ್ಲಿ ಇದಾರೋ ಆ ತರ ಕಾಣಿಸದೇ ಇರಬಹುದು, ಯಾಕಂದ್ರೆ ಅದಕ್ಕೆ ಅವಕಾಶ ಸಿಕ್ಕಿಲ್ಲ. ಹೌದು, ಬಟ್ ಆಸ್ ಕ್ಯಾಪ್ಟನ್ ಹಿ ಈಸ್ ವೆರಿ ಮಚ್ ಸಕ್ಸಸ್ಫುಲ್. ಖಂಡಿತ ಸರ್, ನಾನು ಹೇಳ್ತೀನಲ್ಲ, ಕೆಲವೊಂದು ಮೂವ್ಗಳನ್ನ ಅಂದ್ರೆ ನಾವು ಇವಾಗ ಅನ್ಕೊಂಡಿರ್ತೀವಿ ನೋಡಿ, ಹ್ಯಾಸಲ್ವುಡ್ನ ಪವರ್ ಪ್ಲೇ ಬಿಟ್ಟು ಮಿಡ್ಲಲ್ಲೂ ಮಾಡಿಸ್ಬೋದು ಅನ್ನೋದು ಅದು ಕ್ಯಾಪ್ಟನ್ಸಿ ಅಲ್ವಾ. ಮತ್ತು ಇನ್ನೊಂದು ಪಡಿಕಲ್ ಅವ್ರನ್ನ ಯಾವ ಜಾಗದಲ್ಲಿ ತರಬೇಕು. ಈ ಸಲ ಕ್ಯಾಪ್ಟನ್ಸಿ ಇಸ್ ವೆರಿ ಗುಡ್ ಅಂತ ನಾನು ಹೇಳ್ತಾ ಇದ್ದೀನಿ. ಅಂದರೆ ಕೆಲವೊಂದು ಮೂವ್ಗಳನ್ನ ನೀವು ನೋಡಿ, ಲಾಸ್ಟ್ ಮ್ಯಾಚಲ್ಲಿ ಡೆಲ್ಲಿ ಮೇಲೆ ನಾವು ಗೆಲ್ಲಕ್ಕೆ ಕಾರಣ ಕೃಣಾಲ್ ಪಾಂಡ್ಯ. ನಾವು ಅನ್ಕೋತಾ ಇದ್ವಿ ಯಾಕೆ ಕೃಣಾಲ್ ಪಾಂಡ್ಯ ಬಂದರು ಅಂತ. ಯಾಕೆ ಅನ್ಕೋತಾ ಇದ್ವಿ ಅಂದ್ರೆ ಸ್ಟಿಲ್ 1-2 ಡೌನ್ ಅವರು ಅವಶ್ಯಕತೆ ಇಲ್ಲ ಅಂತ ನಾವು ಅನ್ಕೋತಾ ಇದ್ದಿದ್ದು. ಆದ್ರೆ ಆ ಜಾಗದಲ್ಲಿ ಬಂದರು. ಡೇವಿಡ್ ಇದ್ರು, ಅದಾದ್ಮೇಲೆ ಶೆಫರ್ಡ್ ಇದ್ರು, ಟಿಮ್ ಡೇವಿಡ್ ಇದ್ರು, ಜಿತೇಶ್ ಶರ್ಮಾ ಇದ್ರು. ಇವರೆಲ್ಲರನ್ನೂ ಬಿಟ್ಟು ಅವ್ರು ಬೇಕು ಅನ್ನೋದು ಅದು ಕ್ಯಾಪ್ಟನ್ಸಿ ಅಲ್ವಾ. ಈ ಸಲ ನಾನು ಕಂಪ್ಲೀಟ್ಲಿ ಅವ್ರ ಪರ್ಫಾರ್ಮೆನ್ಸ್ ಇಲ್ಲದೆ ಇರ್ಬೋದು, ಆದ್ರೆ ವೆರಿ ಗುಡ್ ಕ್ಯಾಪ್ಟನ್ಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನೋಡಿ, ಲಾಸ್ಟ್ ಮ್ಯಾಚಲ್ಲೂ ಕೂಡ ಬೆಸ್ಟ್ ಪರ್ಫಾರ್ಮರ್ ಸಾಲ್ಟ್ ಇರಲಿಲ್ಲ, ಹೇಸಲ್ವುಡ್ ಇರಲಿಲ್ಲ. ಆದ್ರೂ ಏನು ಡಿಫ್ರೆನ್ಸ್ ಏನೂ ಆಗಲಿಲ್ಲ. ಅಂದ್ರೆ ಆ ನಮ್ಮ ಟೀಮನ್ನು ಆಡಿಸ್ಕೊಂಡ್ ರೀತಿ ಎಲ್ಲವೂ ಸಖತ್ತಾಗಿತ್ತು. ಖಂಡಿತ ಸರ್. ಬಟ್ ಇದೇ ವಿಚಾರನ ಕೆಲವು ಸ್ಟಾರ್ ಕ್ಯಾಪ್ಟನ್ಸ್ಗಳಿಗೆ ನಾವು ಹೇಳೋಂಗಿಲ್ಲ ಅಂತ ಅನ್ಸುತ್ತೆ. ಯಾಕೆಂದ್ರೆ ಬೇರೆ ಬೇರೆ ಟೀಮ್ಗಳಿಗೆ ಈ ಪ್ರಾಬ್ಲಮ್ ಬಂದಿದೆ. LSGಗೆ ಹೈಯೆಸ್ಟ್ ಅಮೌಂಟಿಗೆ ಬಿಡ್ ಮಾಡಿ ರಿಷಬ್ ಪಂತ್ ಅಂತ ತಗೋತಾರೆ, ಹೋಪ್ ಇತ್ತು. ಬಟ್ ರಿಷಬ್ ಪಂತ್ ಪರ್ಫಾರ್ಮೆನ್ಸ್ ಚೆನ್ನಾಗಿಲ್ಲ. ಆಸ್ ಕ್ಯಾಪ್ಟನ್ ನಿಮ್ಗೆ ಏನ್ ಅನ್ಸುತ್ತೆ ಸರ್? ಒಂದೊಂದ್ಸಲ ಕ್ಯಾಪ್ಟನ್ ಎಷ್ಟೇ ಇದ್ರೂ ಲಕ್ಕು ಮ್ಯಾಟ್ರ್ ಆಗುತ್ತೆ ಸರ್. ಅಂದರೆ ಅವ್ರಿಗೆ ಮೂವ್ ಮಾಡೋಕೆ ಆ ಪ್ಲೇಯರ್ಸು ಅಷ್ಟೇ ಚೆನ್ನಾಗಿ ಅದನ್ನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಆಡಬೇಕು.
ಹಾಗಾಗಿ ಕೆಲವೊಂದು ಟೀಮ್ಗಳಲ್ಲಿ ಆ ರೆಸ್ಪಾನ್ಸಿಬಿಲಿಟಿ ತಗೊಂಡಿಲ್ಲ ಪ್ಲೇಯರ್ಸ್, ಹಾಗಾಗಿ ಕ್ಯಾಪ್ಟನ್ಸ್ಗಳು ಸ್ವಲ್ಪ ಇದಾಗಿರ್ಬೋದು ಅಷ್ಟು ಬಿಟ್ಟರೆ. ಯಾಕೆಂದರೆ ಈ ಮುಂಚೆನೂ ಕ್ಯಾಪ್ಟನ್ಸಿ ಮಾಡಿದ್ದಾರೆ, ಯಾರು ಅದೇ ರಿಷಬ್ ಪಂತ್ ಅವರು. ಅವ್ರು ಮಾಡಿನೂ ಹೌದು, ಎಂತೆಂಥ ಕ್ಯಾಪ್ಟನ್ಸಿ ಮಾಡಿ ನೆಕ್ಸ್ಟ್ ಹಿಂದಿನ ಸೀಸನ್ಗಳಲ್ಲೆಲ್ಲ ಅವರು ಮಾಡಿದ್ದಾರೆ. ಡೆಲ್ಲಿಗೆ ಮಾಡಿ, ಅವ್ರಿಗ ಮಾಡಿ ಹಠ ಇದೆ, ಅವ್ರು ಬೌನ್ಸ್ ಬ್ಯಾಕ್ ಆಗಿದ್ದೆ ನಮಗೆ ಹೌದು, ಗೊತ್ತು. ತುಂಬಾನೇ ಇದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.